ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ಸ್ಥಳ ಹೇಗಿದೆ ನೋಡಿದ್ದೀರಾ? ಚೆನ್ನಾಗಿದೆಯಾ? ದೊಡ್ಡ ಒಂದು ಪಾರ್ಕ್ ಇದು ಎಲ್ಲಿದೆ ಅಂದರೆ ಮಯನ್ಮಾರ್ ದೇಶದಲ್ಲಿ. ನೀವು ಕೇಳಿದ್ದೀರಾ? ಒಂದು ಕಾಲದಲ್ಲಿ ಬರ್ಮಾ ಎಂದು ಕರೆಯಲ್ಪಡುತ್ತಾ ಇದ್ದಂಥ ಈ ಮಯನ್ಮಾರ್ ದೇಶದಲ್ಲಿ ಯಾಂಗೂನ್ ಎಂಬಂತ ಪಟ್ಟಣ, ಒಂದು ಕಾಲದಲ್ಲಿ ಇದು ರಂಗೂನ್ ಎಂಬುದಾಗಿ ಕರೆಯಲ್ಪಡುತ್ತಾ ಇತ್ತು. ಆ ಪಟ್ಟಣದಲ್ಲಿ ಇರುವಂಥ ಒಂದು ದೊಡ್ಡ ಪಾರ್ಕ್ ಇದನ್ನು ನೋಡೋದಕ್ಕೆ ಬಹಳ ಸುಂದರವಾಗಿದೆ. ಅನೇಕ ಜನರು ಮಾರ್ನಿಂಗ್ ವಾಕಿಗಾಗಿ ಮುಂಜಾನೆಯಲ್ಲಿ ನಡೆಯುವುದಕ್ಕೆ ಅನೇಕ ಜನರು ಬರುತ್ತಾರೆ. ಅದನ್ನೆಲ್ಲ ನೋಡುವಾಗ ಬಹಳ ಸಂತೋಷವಾಗಿದೆ. ಇಂದು ಅನೇಕ ಜನರು ತಮ್ಮ ಶರೀರವನ್ನು ಆರೋಗ್ಯವಾಗಿ ನೋಡಿಕೊಳ್ಳುವುದರಲ್ಲಿ ಗಮನ ಸಲ್ಲಿಸುವುದನ್ನು ನೋಡುವಾಗ ಬಹಳ ಸಂತೋಷವಾಗಿದೆ. ನೀವು ಕೂಡ ನಡೆಯುತ್ತೀರಾ? ದಿನ ಒಂದು 40 ನಿಮಿಷವಾದರೂ ನಡೆಯಿರಿ. ನಮ್ಮ ಶರೀರವನ್ನು ಆರೋಗ್ಯವಾಗಿ ಇಟ್ಟುಕೊಳ್ಳಲು ನಾವು ಪ್ರಯತ್ನಿಸಬೇಕು. ಆಗಲೇ ತಾನೇ ದೇವರು ನಮ್ಮ ಮೇಲೆ ಪ್ರೀತಿಯನ್ನು ಇಟ್ಟು ಇವನಿಗೆ ಸೌಖ್ಯ ಕೊಟ್ಟರೆ ಅದನ್ನು ಕಾಪಾಡಿಕೊಳ್ಳುವನೆಂಬುದಾಗಿ ನಮಗೆ ಸೌಖ್ಯ ಕೊಡುವರು. ಹಾಗಾಗಿ ನಮ್ಮ ಶರೀರ ದೇವರ ಆಲಯ, ಅದನ್ನು ಆರೋಗ್ಯವಾಗಿ ಇಟ್ಟುಕೊಳ್ಳುವುದರಲ್ಲಿ ಗಮನ ಕೊಡಬೇಕು. ಸರಿ, ದೇವರಿಂದ ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಎಂಬುದಾಗಿ ಅಂದುಕೊಳ್ಳುತ್ತೀರಾ? ಕೀರ್ತನೆಗಳು 92:10 ವಾಕ್ಯದಲ್ಲಿ, ನನ್ನ ಕೊಂಬನ್ನು ಕಾಡುಕೋಣದ ಕೊಂಬಿನಂತೆ ಎತ್ತಿದ್ದಿ, ಚೈತನ್ಯ ತೈಲದಿಂದ ನನ್ನನ್ನು ಅಭಿಷೇಕಿಸಿದ್ದಿ. ಒಬ್ಬ ದೇವ ಮನುಷ್ಯನು ಹೇಳುತ್ತಾನೆ, ದೇವರ ನನ್ನ ಕೊಂಬನ್ನು ಕಾಡುಕೋಣದ ಕೊಂಬಿನಂತೆ ಎತ್ತಿದ್ದಿ, ಚೈತನ್ಯ ತೈಲದಿಂದ ನನ್ನನ್ನು ಅಭಿಷೇಕಿಸಿದ್ದಿ, ನಾನು ಅಭಿಷೇಕಿಸಲ್ಪಟ್ಟಿದ್ದೇನೆ ಎಂದು ಹೇಳುತ್ತಾನೆ. ನೀವು ಕಾಡುಕೋಣವನ್ನು ನೋಡಿದ್ದೀರಾ? ನೀವು ನೋಡಿರುತ್ತೀರಿ. ಝೂನಲ್ಲಿ ನೀವು ಕಾಡುಕೋಣವನ್ನು ನೋಡಿರುತ್ತೀರಲ್ಲ. ನಾನು ಆಫ್ರಿಕಾ ದೇಶಕ್ಕೆ ಸೇವೆಗಾಗಿ ಹೋಗಿದ್ದಾಗ ಸೇವೆ ಎಲ್ಲ ಮುಗಿಯಿತು. ಆಗ ನಾನು ಹೇಳಿದೆ, ಇಲ್ಲಿ ಕಾಡಿನಲ್ಲಿರುವಂತಹ ಪ್ರಾಣಿಗಳನ್ನು ನೋಡಬಹುದಲ್ಲವಾ, ನನ್ನನ್ನು ನೇರವಾಗಿ ಕರೆದುಕೊಂಡು ಹೋಗಿ ತೋರಿಸಿ. ಆಗ ಅವರು ಕರೆದುಕೊಂಡು ಹೋದರು. ಆಗ ನಾವು ಅಲ್ಲಿಗೆ ಹೋದದ್ದು ಬಿಗ್ 5 ಎಂದು ಕರೆಯುತ್ತಾರೆ. ಅಲ್ಲಿ ಗೇಂಡಾಮೃಗ, ಹಾಗೆ ಆಫ್ರಿಕಾದ ಆನೆಗಳು, ಹಾಗೆ ಸಿಂಹ, ನಂತರ ಚಿರತೆ, ನಂತರ ಈ ಕಾಡುಕೋಣ, ಇದೆಲ್ಲ ಇದೆ ಅಲ್ಲ, ಇದೆಲ್ಲ ಬಹಳ ದೊಡ್ಡದಾಗಿರುತ್ತವೆ. ಇದು ಬಿಗ್ 5, ಬಹಳ ದೊಡ್ಡದು ಎಂಬುದಾಗಿ ಕರೆಯುತ್ತಾರೆ. ಅದರಲ್ಲಿ ಒಂದು ಕಾಡುಕೋಣ. ಆಗ ನಮ್ಮನ್ನು ಜೀಪ್ನಲ್ಲಿ ಕರೆದುಕೊಂಡು ಹೋದರ ಒಂದು ಸ್ಥಳದಲ್ಲಿ ನೋಡಿದರೆ ಬಹಳ ಕಾಡುಕೋಣಗಳು. ಆ ಕಾಡಿನಲ್ಲಿ ನೇರವಾಗಿ ಅವುಗಳನ್ನು ನೋಡುವಾಗ ಬಹಳ ಸಂತೋಷವಾಗಿ ಥ್ರಿಲ್ಲಿಂಗ್ ಆಗಿರುತ್ತದಲ್ಲ. ಝೂನಲ್ಲಿ ಒಂದು ಗೂಡಿನೊಳಗೆ ನೋಡುವುದು ಬೇರೆ, ಕಾಡಿನಲ್ಲಿ ನಡೆದಾಡುವಾಗ ನೋಡುವುದೇ ಬೇರೆ. ಅದರ ದೇಹ ನೋಡಿದರೆ ಅಷ್ಟು ಬೃಹತ್ತಾಗಿದೆ. ಅದರ ಕೊಂಬು, ಚರ್ಮ, ಅದನ್ನು ನೋಡುವಾಗಲೇ ನಮಗೆ ತಿಳಿಯುತ್ತದೆ ಅದು ಎಷ್ಟು ದೃಢವಾಗಿದೆ. ಒಂದು ರೀತಿ ಕಬ್ಬಿಣದ ಹಾಗೆ ಇದೆ ಎಂಬುದಾಗಿ. ಅದರ ಕೊಂಬೆ ಬಹಳ ವಿಶೇಷವಾದದ್ದು, ಬಹಳ ಬಲಿಷ್ಠವಾಗಿರುವಂತ ಕೊಂಬುಗಳು. 2 ಕೊಂಬುಗಳು ಕೂಡ ಬಹಳ ಬಲಿಷ್ಠವಾಗಿರುತ್ತವೆ. ಈ ಕಾಡುಕೋಣಗಳ ವಿಶೇಷತೆ ಅದರ ಕೊಂಬು. ಆ ಕೊಂಬಿನ ಮುಂದೆ ಯಾವುದು ನಿಲ್ಲುವುದಕ್ಕಾಗದು. ಆ ಕೊಂಬಿನಿಂದ ಅದು ತಳ್ಳಿ ಕೆಡವಿ ಬಿಡುತ್ತದೆ. ಸಿಂಹವು ಕೂಡ ಅದರ ಮುಂದೆ ನಿಂತುಕೊಳ್ಳುವುದಕ್ಕೆ ಆಗದು. ಆ ಕೊಂಬುಗಳಿಂದ ತೆಗೆದು ಬೀಸಾಡುತ್ತದೆ. ಅಷ್ಟರ ಮಟ್ಟಿಗೆ ಬಲವುಳ್ಳದ್ದು ಆ ಕೊಂಬುಗಳು. ದೇವರೇ, ನನ್ನ ಕೊಂಬನ್ನು ಕಾಡುಕೋಣದ ಕೊಂಬಿನಂತೆ ಎತ್ತಿದ್ದಿ ಎಂದೊಬ್ಬ ಭಕ್ತನು ಹೇಳುತ್ತಾನೆ. ಅಂದರೆ ಒಂದು ಬಲ, ಒಂದು ಶಕ್ತಿ, ದೇವರೇ ನನ್ನನ್ನು ಎತ್ತುತ್ತೀರಿ ಎಂಬುದಾಗಿ. ನೀವು ಕೂಡ ಆ ರೀತಿ ಪ್ರಾರ್ಥಿಸಿದರೆ ದೇವರು ನಿಮಗೆ ಆ ಬಲವನ್ನು ಕೊಡುತ್ತಾರೆ. ಹೇಗೆ ಕೊಡುತ್ತಾರೆ? ನಿಮ್ಮ ಒಂದು ಅಭಿಷೇಕ ನೋಡಿದಿರಾ? ಚೈತನ್ಯ ತೈಲದಿಂದ ಅಭಿಷೇಕಿಸಿದ್ದಿ. ಆ ಅಭಿಷೇಕವೇ ನಮ್ಮ ಕೊಂಬು, ಆ ಅಭಿಷೇಕವೇ ನಮ್ಮ ಬಲ. ನೋಡಿರಿ, ನಾನೊಬ್ಬ ಸಾಧಾರಣ ವ್ಯಕ್ತಿ, ಗ್ರಾಮದಲ್ಲಿ ಸೇವೆ ಮಾಡುತ್ತಿರುವ ಸಾಧಾರಣ ವ್ಯಕ್ತಿ. ಆದರೆ ಎಷ್ಟು ಹೋರಾಟಗಳು ಬರ್ತವೆ ಗೊತ್ತಾ? ಒಂದು ಕಡೆ ಮತ ಭಯೋತ್ಪಾದಕರಿಂದ, ಇನ್ನೊಂದು ಕಡೆ ಸರ್ಕಾರಿ ಅಧಿಕಾರಿಗಳಿಂದ, ಹಾಗೆ ಸ್ವಂತ ಜನರಿಂದ ಬರುವಂತ ಹೋರಾಟಗಳು, ಹಾಗೆ ನನಗೆ ವಿರೋಧವಾಗಿ ಮಾಡಲ್ಪಡುವಂತ ಮಾಟ ಮಂತ್ರಗಳು, ಆತ್ಮಿಕವಾದಂತ ಹೋರಾಟಗಳು. ಇಷ್ಟೆಲ್ಲ ಹೋರಾಟಗಳ ಮಧ್ಯೆ ಒಬ್ಬ ಸಾಧಾರಣ ವ್ಯಕ್ತಿಯಿಂದ ಹೇಗೆ ನಿಲ್ಲಲು ಸಾಧ್ಯ? ನನಗೊಂದು ಬಲವನ್ನು ದೇವರು ಕೊಟ್ಟಿದ್ದಾರೆ, ಕಾಡುಕೋಣದ ಕೊಂಬಿನಂತಹ ಬಲ. ಅದು ನನ್ನ ಅಭಿಷೇಕ, ಕರ್ತನು ಕೊಟ್ಟಿರುವಂತ ಅಭಿಷೇಕ. ಪರಿಶುದ್ಧಾತ್ಮನ ಆ ಅಭಿಷೇಕವೇ ನಮ್ಮನ್ನು ಬಲಪಡಿಸಿ ಜಯ ಕೊಟ್ಟು ನಡೆಸುತ್ತದೆ. ನೀವು ಕೂಡ ಆ ಅಭಿಷೇಕವನ್ನು ಹೊಂದಿಕೊಳ್ಳಬೇಕು. ಪವಿತ್ರಾತ್ಮ ನಿಮ್ಮ ಮೇಲೆ ಸುರಿಸಲ್ಪಡುವಾಗ ಆ ಅಭಿಷೇಕ ನಿಮ್ಮ ಮೇಲೆ ತಂಗಿರುತ್ತದೆ. ನೋಡಿದ್ದೀರಾ? ಆಗ ಸೈತಾನ ನಿಮ್ಮ ನೋಡಿ ಭಯಪಡುವನು. ನಾನೇ ನೋಡಿದ್ದೇನೆ ಹೇಗೆ ಇಷ್ಟು ಧೈರ್ಯವಾಗಿ ಇದ್ದೇವೆ ಎಂದು ಅಂದುಕೊಂಡರೆ ಕೆಲವೊಮ್ಮೆ ಮಾಟಮಂತ್ರ ಮಾಡಿ ಆ ದುರಾತ್ಮಗಳನ್ನು ಕಳಿಸಿ ಕೊಡುವರು. ನನ್ನ ಕಣ್ಣಿಗೆ ಕಾಣುತ್ತದೆ, ಅದು ಬಂದು ನಿಲ್ಲುತ್ತದೆ. ಆಗ ನಾನು ಹೇಳುವೆ, ಸೈತಾನನೇ, ನೀನನ್ನು ಮುಟ್ಟುವುದಕ್ಕೆ ಆಗದು, ನಾನು ಕರ್ತನಿಂದ ಅಭಿಷೇಕಿಸಲ್ಪಟ್ಟವನು. ಆ ಮಾತುಗಳನ್ನು ಕೇಳಿದ ಕೂಡಲೇ ಸೈತಾನ ನಡುಗುತ್ತಾನೆ. ನನ್ನನ್ನು ಸೈತಾನನು ಈಸಿಯಾಗಿ ಮುಟ್ಟಬಹುದು, ಬಾಧಿಸಬಹುದು. ಆದರೆ ನನ್ನ ಮೇಲಿರುವಂತ ಅಭಿಷೇಕ ನನ್ನನ್ನು ಕಾಪಾಡುತ್ತಾ ಇದೆ. ಆ ಅಭಿಷೇಕವನ್ನು ಕೊಟ್ಟೆ ದೇವರು ಬಲಪಡಿಸಿ ನಡೆಸುತ್ತಾ ಇದ್ದಾರೆ. ನೀವು ಕೂಡ ಅಭಿಷೇಕದಿಂದ ಯಾವಾಗಲೂ ಕೂಡ ತುಂಬಿರಿ.
ಕಾಡುಕೋಣದ ಕೊಂಬಿನಂತೆ ಬಲಿಷ್ಠರಾಗಿ ನೀವು ಇರುತ್ತೀರಿ. ದೇವರೇ, ಆ ಅಭಿಷೇಕವನ್ನು ನನಗೆ ಕೊಡಿರಿ. ನಿತ್ಯವೂ ಚೈತನ್ಯ ತೈಲದಿಂದ ನನ್ನನ್ನು ಅಭಿಷೇಕಿಸಿರಿ. ಎಂದು ಅಭಿಷೇಕ ಹೊಂದಿದೆ ಎಂಬುದಾಗಿರಬಾರದು. ಪ್ರತಿನಿತ್ಯ ಅಭಿಷೇಕವು ನಿಮ್ಮ ಮೇಲೆ ಇರುವುದರಲ್ಲಿ ನೀವು ಗಮನ ಕೊಡಿರಿ. ಹಾಗೆ ಪ್ರಾರ್ಥಿಸಿರಿ, ದೇವರೇ, ಕಾಡುಕೋಣದ ಕೊಂಬಿನಂತಹ ಬಲವನ್ನು ನನಗೆ ಕೊಡುತ್ತೀರಿ. ನಿಮ್ಮ ಅಭಿಷೇಕವು ನನ್ನ ಮೇಲೆ ತಂಗಲಿ. ಆ ಅಭಿಷೇಕದಿಂದ ನನ್ನನ್ನು ತುಂಬಿಸಿರಿ. ಪವಿತ್ರಾತ್ಮನು ನನ್ನ ಮೇಲೆ ತಂಗಿದ್ದು ನನ್ನನ್ನು ಮುನ್ನಡೆಸಿರಿ. ಈ ದಿನ ನಾನು ಜಯ ಹೊಂದಿದವನಾಗಿ ಮುಂದೆ ಸಾಗಲು ಆ ಅಭಿಷೇಕವು ನನಗೆ ಬಲ ಕೊಡುವುದಕ್ಕಾಗಿ ಸ್ತೋತ್ರ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.